ಹೀಗೊಂದು ಅರಳಿಕಟ್ಟೆ. ಹಳ್ಳಿಯ ನಡು ರಸ್ತೆ ಮಧ್ಯೆ ಚಾಪೆ ಕೆಳಗೆ ಕುಳಿತು ಅಧಿಕಾರಿಗಳ ಸಮೇತ ಸಾರ್ವಜನಿಕರ ಕುಂದುಕೊರತೆ ಆಲಿಸುತ್ತಿರುವ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳನ್ನ ಬಸ್ ಮೂಲಕ ಕರೆದುಕೊಂಡು ಸೀದಾ ಹಳ್ಳಿಗೆ ಹೋಗಿ ಜನರ ಸಮಸ್ಯೆ ಆಲಿಸುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಲು ನಿಮ್ಮ ಊರಿಗೆ ನಿಮ್ಮ ಶಾಸಕ ಅನ್ನೋ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಕಳೆದ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಲಾಟರಿ ಹೊಡೆದಂತೆ ನಿರೀಕ್ಷೆಗೂ ಮೀರಿ ಬಹುಮತಗಳಿಂದ ಗೆದ್ದಿರುವ ಪ್ರದೀಪ್ ಈಶ್ವರ್ ಒಂದಿಲ್ಲೊಂದು ರೀತಿಯಲ್ಲಿ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲು ಮುಂದಾಗಿದ್ದಾರೆ. ತಾಲೂಕು ಯಂತ್ರಾಂಗದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳನ್ನ ಕರೆದುಕೊಂಡು ಒಂದೇ ಬಸ್ನಲ್ಲಿ ಮತದಾರನ ಮನೆ ತಲುಪುವ ಕೆಲಸ ಮಾಡ್ತಿದ್ದಾರೆ. ಪ್ರಥಮ ದಿನವಾದ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯಿಂದ ಬಸ್ ಒಂದರಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಕರೆದುಕೊಂಡು ತಮ್ಮ ಕ್ಷೇತ್ರದ ಮುದ್ದೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರ್ಲಹಳ್ಳಿ, ಸುಬರಾಯನಹಳ್ಳಿ, ಕಂಗಾನಹಳ್ಳಿ ಸೇರಿದಂತೆ 10 ಹಳ್ಳಿಗಳಿಗೆ ತೆರಳಿ ಸಾರ್ವಜನಿಕರ ಕುಂದು ಕೊರತೆಗಳನ್ನ ಆಲಿಸಿದ್ರ. ಇನ್ನು ತಮ್ಮೂರಿಗೆ ಬಂದ ಶಾಸಕರು ಹಾಗೂ ಅವರ ಬಸ್ಗಳನ್ನ ಸ್ವಾಗತಿಸಿದ ಸ್ಥಳೀಯರು ತಮ್ಮೂರಿನ ಸಮಸ್ಯೆಗಳು, ವೈಯಕ್ತಿಕ ಸಮಸ್ಯೆಗಳು, ಜಮೀನು ಮಂಜೂರು, ರಸ್ತೆ, ಕುಡಿಯುವ ನೀರು, ಬಸ್ಸು ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತೆ ಮನವಿ ಮಾಡಿದ್ರ. ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಗಂಟಿಗಾನಹಳ್ಳಿ, ಸುಬರಾಯನಹಳ್ಳಿ, ಕಂಗಾನಹಳ್ಳಿ, ಕೊರ್ಲಹಳ್ಳಿ, ಗೌಚೇನಹಳ್ಳಿ, ಸಿಎನ್ ಹೊಸೂರು, ಕಂಗಾನಹಳ್ಳಿ, ಚಗಟೇನಹಳ್ಳಿ ಸೇರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 17 ಹಳ್ಳಿಗಳಿಗೂ ಭೇಟಿ ಮಾಡುತ್ತಿದ್ದಾರೆ. ಈ ವೇಳೆ ಗಂಟಿಗಾನಹಳ್ಳಿ, ಸುಬ್ಬರಾಯನಹಳ್ಳಿಗೆ ಸೂಕ್ತ ರಸ್ತೆ ಇಲ್ಲದಿರುವುದನ್ನು ಕಣ್ಣಾರೆ ಕಂಡ ಶಾಸಕರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷವಾದರೂ ಈ ಗ್ರಾಮಗಳಿಗೆ ರಸ್ತೆಯೇ ಇಲ್ಲದೆ ಇರುವುದು ಬೇಸರ ತಂದಿದ್ದು ತಮ್ಮ ಶಕ್ತಿ ಮೀರಿ ರಸ್ತೆ ಮಾಡಿಸಿಕೊಡುವುದಾಗಿ ಶಾಸಕರು ಭರವಸೆ ನೀಡಿದ್ರ. ಕಚೇರಿಗೆ ಬರುವ ಸಾರ್ವಜನಿಕರ ಜೊತೆ ಅಧಿಕಾರಿಗಳು ಮಾತನಾಡುವುದೇ ಕಷ್ಟ. ಇಂಥದ್ರಲ್ಲಿ ಶಾಸಕರು ಅಧಿಕಾರಿಗಳ ಕಿವಿ ಹಿಂಡಿ ಮತದಾರರ ಮನೆ ಬಾಗಿಲಿಗೆ ಕರೆದುಕೊಂಡು ಹೋಗುವುದರ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 17 ಹಳ್ಳಿಗಳಿಗೂ ಭೇಟಿ ನೀಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಹಂತ ಹಂತವಾಗಿ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೂ ಇದೇ ರೀತಿ ಬಸ್ ಮೂಲಕವೇ ತೆರಳಿ ಜನರ ಸಮಸ್ಯೆ ಆಲಿಸುವುದಾಗಿ ತಿಳಿಸಿದ್ದಾರೆ. ಇವತ್ತು ನಮಸ್ತೆ ಚಿಕ್ಕಬಳ್ಳಾಪುರ ಆಯಿತು. ಈಗ ಹಳ್ಳಿಗೆ ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟು ಇವತ್ತು ಸುದಳ್ಳಿ ಗ್ರಾಮದಲ್ಲಿದ್ದೀವಿ. ಜನರ ಕಷ್ಟ ಕೇಳ್ತಾ ಇದ್ದೀವಿ. ಹಳ್ಳಿಗಳ ಭೇಟಿಗೆ ಬಂದಿದ್ದೀವಿ. ಇದು ಪ್ರತಿ ಹಳ್ಳಿನ ಇವತ್ತು ಮುದ್ದೇನಹಳ್ಳಿ ಪಂಚಾಯಿತಿಯಲ್ಲಿ 11 ಹಳ್ಳಿ ಈಗಾಗಲೇ ಭೇಟಿ ಮುಗೀತು. ಪ್ರತಿ ಹಳ್ಳಿಗೆ ಹೋಗಿ ಅವ್ರ ಕಷ್ಟ ಕೇಳ್ತಿದ್ದೀವಿ ಸರ್. ಎಸ್, ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮುದ್ದೇನಹಳ್ಳಿ ಪಂಚಾಯತಿ ಎಲ್ಲ ಮುಗೀತು. ಇನ್ನೊಂದು 4 ಹಳ್ಳಿ ಇದೆ, ಈಗ ಮುಗಿಸ್ತೀವಿ. ಇನ್ನು 5 ಹಳ್ಳಿ ಇದೆ, ಈಗ ಮುಗಿಸ್ತೀವಿ. 12 ಹಳ್ಳಿ ಕ್ಲಿಯರ್ ಆಗಿದೆ. ಎಲ್ಲ ಇಲಾಖೆಗಳು, ಎಲ್ಲ ಅಧಿಕಾರಿಗಳು, ತಹಸೀಲ್ದಾರ್ ಅವರು, ಇಒ ಅವರು, ADLR ಅವರು, ಎಲ್ಲ ಆಫೀಸರ್ಸು ಬಂದು ಪ್ರತಿ ಹಳ್ಳಿಗೂ ಭೇಟಿ ಕೊಡ್ತಾ ಇದ್ದೀವಿ. ನಂದಕುಮಾರ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.